ನಮಸ್ಕಾರ ವೀಕ್ಷಕರೇ. ಚೀನಾ ಪಾಕಿಸ್ತಾನ್ ಭಾರತದ ನಡುವೆ ಯಾವುದೇ ಸಮಯದಲ್ಲಿ ಬೇಕಿದ್ರೂ ಕೂಡ ಯುದ್ಧ ಆಗ್ಬೋದು. ಅದಕ್ಕೆ ಒಂದು ಸಣ್ಣ ಕ್ಲೂ ಕೊಡೋದಾದ್ರೆ, ಚೀನಾ ಮತ್ತು ಪಾಕಿಸ್ತಾನ್ LAC ಮತ್ತು LOC ಬಳಿ ತಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಆಕ್ಟಿವೇಟ್ ಆಗಿ ಇಟ್ಕೊಂಡಿದ್ದಾವೆ. ಏನಕ್ಕಂದ್ರೆ ಭಾರತ ಯಾವುದೇ ಟೈಮಲ್ಲಿ ಬೇಕಿದ್ರೂ ಕೂಡ ಏರ್ ಸ್ಟ್ರೈಕನ್ನು ಮಾಡ್ಬೋದು ಅಥವಾ ಯುದ್ಧವನ್ನು ಮಾಡ್ಬೋದು ಅಂತ. ಹಾಗಿದ್ರೆ ಕಂಪ್ಲೀಟ್ ಸುದ್ದಿ ಏನು? ನಿಜಕ್ಕೂ ಕೂಡ ಮೂರು ದೇಶಗಳ ನಡುವೆ ಯುದ್ಧ ಆಗುತ್ತಾ? ಪಾಕಿಸ್ತಾನ್ಗಿಂತ ಚೀನಾಗೆ ತುಂಬ ಟೆನ್ಷನ್ ಜಾಸ್ತಿ ಆಗ್ತಿರೋದು ಯಾಕೆ? POK ಏನಾದರೂ ಭಾರತ ವಶಪಡಿಸ್ಕೊಂಡ್ರೆ ಈಗ ಸದ್ಯಕ್ಕೆ ಬರ್ತಿರುವಂಥ ಮಾಹಿತಿ ಏನು? ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಸೊ ಫಸ್ಟ್ ಸುದ್ದಿ ಏನಂತ ನೋಡೋದಾದ್ರೆ, ಮೊದಲು ಅಮೆರಿಕ ದೇಶದಲ್ಲಿ ಯಾರು ಪ್ರೆಸಿಡೆಂಟ್ ಆಗ್ತಾರೆ ಅಂತ ಇಡೀ ವಿಶ್ವ ವೆಯ್ಟ್ ಮಾಡ್ತಿದ್ರು, ಅಂದ್ರೆ ಚುನಾವಣೆ ರಿಸಲ್ಟ್ಗೋಸ್ಕರ. ಇವಾಗ ನಮ್ಮ ಭಾರತದ ರಿಸಲ್ಟ್ಗೋಸ್ಕರ ಕೂಡ ಇಡೀ ವಿಶ್ವ ವೆಯ್ಟ್ ಮಾಡ್ತಿದೆ ಅಂತ ಹೇಳ್ಬೋದು. ಮೈನ್ ಆಗಿ ಅಮೆರಿಕ ದೇಶದವರಾಗಿರ್ಬೋದು, ರಷ್ಯಾ ಅವರಾಗಿರ್ಬೋದು, ಇಸ್ರೇಲ್ ಅವರಾಗಿರ್ಬೋದು, ಇರಾನ್ ಅವರಾಗಿರ್ಬೋದು, ಅಥವಾ ಅರ್ಮೇನಿಯಾ ಅವರಾಗಿರ್ಬೋದು, ಭೂತಾನ್ ಅವರಾಗಿರ್ಬೋದು, ಹಲವಾರು ದೇಶಗಳು ಭಾರತದ ರಿಸಲ್ಟ್ಗೋಸ್ಕರ ಅವರ ದೇಶದ ರಿಸಲ್ಟ್ಗಿಂತ ಜಾಸ್ತಿ ವೆಯ್ಟ್ ಮಾಡ್ತಿದ್ದಾರೆ. ಯಾಕಂದ್ರೆ ನಮ್ಮ ಭಾರತ ಅನ್ನೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಷ್ಟರ ಮಟ್ಟಕ್ಕೆ ಗುರುತಿಸ್ಕೊಳ್ತಿದೆ. ಸೊ ಇಲ್ಲಿ ಚೀನಾ ಮತ್ತೆ ಪಾಕಿಸ್ತಾನ್ ಏನ್ ಟೆನ್ಷನ್ ಅಂದ್ರೆ, POK ಬಗ್ಗೆ ಪದೇ ಪದೇ BJP ಅವರು ಮಾತುಗಳನ್ನ ಹೇಳ್ತಿದ್ರು. ಅಂದ್ರೆ ನಾವು ಏನಾದರೂ ಅಧಿಕಾರಕ್ಕೆ ಬಂದ್ರೆ 100 ದಿನಗಳಲ್ಲಿ ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ತೀವಿ, 1000 ವರ್ಷ ನೆನ್ಪಿಟ್ಕೊಳ್ಳೋಂಗೆ ಒಂದು ಭಾರತವನ್ನ ಬದಲಿಸ್ತೀವಿ ಅಂತ ಹೇಳ್ಬಿಟ್ಟು ನರೇಂದ್ರ ಮೋದಿ ಅವರು ಕೂಡ ಹೇಳಿದ್ರು. ಸೊ BJP ಅವರು ಕೂಡ ಹೇಳಿದ್ರು. ಚೀನಾಗೆ ಮತ್ತೆ ಪಾಕಿಸ್ತಾನ್ಗೆ ಒಂದು ಕ್ಲೂ ಸಿಕ್ಕಂಗಿದೆ. ಏನಾದರೂ BJP ಮತ್ತೆ ಅಧಿಕಾರಕ್ಕೆ ಬಂದ್ರೆ ಜೂನ್ 4ನೇ ತಾರೀಕು ಇಮಿಡಿಯೇಟ್ ಆಗಿ ಭಾರತ ಅಕ್ಷಯ್ ಚೀನ್ ಮೇಲೆ ಆಗಿರ್ಬೋದು ಅಥವಾ POK ಮೇಲೆ ಏರ್ ಸ್ಟ್ರೈಕ್ ಮಾಡುವಂತ ಚಾನ್ಸ್ ಇದೆ ಅಂತ. ಯಾಕೆ ಅಂತ ನಮ್ಮ ಭಾರತ ಏನ್ ರೀಸನ್ ಕೊಡುತ್ತೆ ಅಂದ್ರೆ, ಅಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಿದೆ. POK ಬಂದ್ಬಿಟ್ಟು ಭಾರತದ ಭಾಗ. ಸೊ ನಾವು ಅದ್ರ ಮೇಲೆ ಏರ್ ಸ್ಟ್ರೈಕ್ ಅನ್ನ ಮಾಡಿದ್ವಿ, ಅಲ್ಲಿ ಟೆರರಿಸ್ಟ್ಗಳಿದ್ರು ಅಂತ ಬಿಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾದರೂ ಒತ್ತಡ ಜಾಸ್ತಿ ಆಯ್ತು ಅಂದ್ರೂ ಕೂಡ ನಾವು ಆರಾಮಾಗಿ ಸಮರ್ಥನೆಯನ್ನ ಮಾಡ್ಕೋಬಹುದು. ಸೊ ಅದಕ್ಕೋಸ್ಕರ ಈ ಕಡೆ ಪಾಕಿಸ್ತಾನ್ ಮತ್ತೆ ಚೀನಾ ಎರಡೂ ಹೈ ಅಲರ್ಟ್ ಆಗಿದೆ. POKಗೆ ಅತಿ ಹೆಚ್ಚು ಸೇನೆಯನ್ನ ಪಾಕಿಸ್ತಾನ ನಿಯೋಜನೆ ಮಾಡ್ತಿದೆ. ಮತ್ತೆ ಅವ್ರ ಹತ್ರ ಏರ್ ಡಿಫೆನ್ಸ್ ಸಿಸ್ಟಮ್ ಅಷ್ಟೊಂದು ಚೆನ್ನಾಗಿಲ್ಲ. ಸೊ ಚೀನಾ ಏನ್ ಮಾಡ್ತಿದೆ ಅಂದ್ರೆ, ಅವ್ರ ಹತ್ರ ಇರುವಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ POKಗೆ ಕಳಿಸ್ಕೊಡ್ತಿದ್ದಾರೆ. ಮತ್ತೆ ಚೀನಾ ಮುಂದಿನ ದಿನಗಳಲ್ಲಿ POKಗೆ ಚೀನಾದ ಸೇನೆಯನ್ನು ಕೂಡ ಕಳಿಸ್ಕೊಡುವಂತ ಚಾನ್ಸ್ ಇದೆ. ಯಾಕೆ ಅಂದ್ರೆ POK ಆಗಿರ್ಬೋದು ಅಥವಾ ಬಲೂಚಿಸ್ತಾನಲ್ಲಿ ಆಗಿರ್ಬೋದು, ಚೀನಾದ ನೌಕರರು ತುಂಬಾ ಅಂದ್ರೆ ತುಂಬಾ ಜನ ಇದ್ದಾರೆ. ಸೊ ಅವ್ರ ಮೇಲೆಲ್ಲ ಪದೇ ಪದೇ ಅಟ್ಯಾಕ್ ಮಾಡ್ತಿದ್ದಾರೆ. POK ಜನ ಆಗಿರ್ಬೋದು ಅಥವಾ ಬಲೂಚಿಸ್ತಾನ್ ಜನ, ಮೇನ್ ಆಗಿ ಪಾಕಿಸ್ತಾನ್ ಜನ. ಯಾಕಂದ್ರೆ ಚೀನಾದ ಬುದ್ಧಿ ಎಲ್ಲರಿಗೂ ಕೂಡ ಗೊತ್ತಾಗಿದೆ. ಸೊ ಅವ್ರನ್ನ ಕಾಪಾಡೋದಕ್ಕೆ ಈ ಪಾಕಿಸ್ತಾನ್ ಆರ್ಮಿ ಅವ್ರ ಕೈಲಿ ಆಗ್ತಿಲ್ಲ. ಅದಕ್ಕೋಸ್ಕರ ನಿಮ್ಮ ಜನಗಳನ್ನ, ಅಂದ್ರೆ ಪಾಕಿಸ್ತಾನ ಹಿಂದೆ ಕೂಡ ಹೇಳಿತ್ತು, ನಿಮ್ಮ ಇಂಜಿನಿಯರ್ಸ್ ಅಥವಾ ನಿಮ್ಮ ವರ್ಕರ್ಸ್ ಯಾರು ಕಳಿಸ್ಕೊಡ್ತಿರೋ ಅವರ ಸೆಕ್ಯೂರಿಟಿಯನ್ನು ಕೂಡ ನೀವೇ ವಹಿಸ್ಕೊಳ್ಳಿ ಅಂತ. ಸೊ ಆ ರೀತಿ ಏನಾದ್ರೂ ಕಳಿಸ್ಕೊಡ್ಬೇಕಂದ್ರೆ ಅಂತಾರಾಷ್ಟ್ರೀಯ ಕಾನೂನುಗಳು ಉಲ್ಲಂಘನೆ ಆಗುತ್ತೆ. ಒಂದು ದೇಶದಲ್ಲಿ ಬೇರೆ ದೇಶದ ಸೇನೆ ಬಂದು ಹಂಗಿರೋಂಗಿಲ್ಲ. ಅದಕ್ಕೋಸ್ಕರ POKಯಲ್ಲಿ ಚೀನಾ ಸೈನಿಕರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಮಾರು ವೇಷದಲ್ಲಿ, ಅಂದ್ರೆ ಬೇರೆ ಡ್ರೆಸ್ ಹಾಕೊಂಡು, ಪಾಕಿಸ್ತಾನ ಆರ್ಮಿ ಅವರ ಡ್ರೆಸ್ ಹಾಕೊಂಡು ಅಥವಾ ಸಿವಿಲ್ ಡ್ರೆಸ್ ಅಲ್ಲಿ ಹಾಕೊಂಡು ಇದಾರೆ ಅಂತ ಹೇಳ್ಬಿಟ್ಟು ಕೆಲವು ಮೂಲಗಳಿಂದ ತಿಳಿದು ಬರ್ತಿದೆ. ಆದ್ರೆ ಅಫಿಷಿಯಲ್ ಆಗಿ ಅವ್ರು ಹಂಗಿರೋಂಗಿಲ್ಲ. ಹಂಗೇನಾದ್ರು ಇದ್ರು ಅಂದ್ರೆ ನಮ್ಮ ಭಾರತಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಸಿಗುತ್ತೆ ಅವ್ರ ಮೇಲೆ ಏರ್ ಸ್ಟ್ರೈಕ್ ಮಾಡೋದಕ್ಕಾಗಿರ್ಬೋದು ಅಥವಾ ಅವ್ರ ಮೇಲೆ ಯುದ್ಧವನ್ನ ಮಾಡೋಕ್ಕಾಗಿರ್ಬೋದು. ಆದ್ರೆ ಪಾಕಿಸ್ತಾನ್ಗಿಂತ ಚೀನಾ ತುಂಬಾ ತಲೆ ಕೆಡಿಸ್ಕೊಂಡಿದೆ, ಎಲ್ಲಿ POKನ ಮತ್ತೆ ಭಾರತೀಯರು ವಶಪಡಿಸ್ಕೊಳ್ತಾರೋ ಅಂತ. ಯಾಕಂದ್ರೆ ಪಾಕಿಸ್ತಾನ್ಗಿಂತ ಈ POK ಅನ್ನೋದು ಚೀನಾಗೆ ತುಂಬಾ ಇಂಪಾರ್ಟೆಂಟ್. ಅವ್ರು ಇತ್ತೀಚೆಗೆ ಗ್ವಾದರ್ ಪೋರ್ಟ್ ನ ಎಷ್ಟು ಡೆವಲಪ್ ಮಾಡಿರ್ತಾರೆ ಅಂತ ನಮ್ಮ ಹಳೆ ವಿಡಿಯೋಗಳು ನೋಡಿದ್ರೆ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಮತ್ತೆ ಮೇನ್ ಆಗಿ ಬೈ ಲ್ಯಾಂಡ್ ಚೀನಾಗೆ ಮತ್ತೆ ಪಾಕಿಸ್ತಾನ್ಗೆ ಕನೆಕ್ಷನ್ ಅನ್ನೋದು ಕಟ್ ಆಗುತ್ತೆ. ಮತ್ತೆ ನಮ್ಮ ಭಾರತಕ್ಕೆ ಇಡೀ ವಿಶ್ವವನ್ನ ಬೈ ಲ್ಯಾಂಡ್ ಕನೆಕ್ಟ್ ಆಗೋದಕ್ಕೆ ಒಂದು ದೊಡ್ಡದಾಗಿರುವಂತಹ ಮಾರ್ಗ ಸಿಕ್ಕಂಗಾಗುತ್ತೆ. ಅಫ್ಘಾನಿಸ್ತಾನ್ಗೂ ಮತ್ತೆ ನಮ್ಮ ಭಾರತಕ್ಕೆ ಕನೆಕ್ಷನ್ ಅನ್ನೋದು ಬಿಲ್ಡ್ ಆಗುತ್ತೆ. ಅಂದ್ರೆ ಎರಡೂ ದೇಶಗಳು ಗಡಿಯನ್ನು ಹಂಚ್ಕೊಂಡಿದೆ. ಸೊ ಅಫ್ಘಾನಿಸ್ತಾನ್ ಥ್ರೂ ನಾವು ರಷ್ಯಾವರೆಗೂ, ಯುರೋಪ್ವರೆಗೂ, ಸೆಂಟ್ರಲ್ ಏಷ್ಯಾ ಎಲ್ಲ ದೇಶಗಳಿಗೂ ಕೂಡ ನಾವು ಬೈ ರೋಡ್ ಕನೆಕ್ಟಿವಿಟಿಯನ್ನ ಬಿಲ್ಡ್ ಮಾಡ್ಬೋದು. ಮತ್ತೆ POK ಮೇಲೆ ತುಂಬಾ ಅಂದ್ರೆ ತುಂಬಾ ಅಮೌಂಟ್ ಅನ್ನ ಚೀನಾ ಅವರು ಇನ್ವೆಸ್ಟ್ ಮಾಡಿದ್ದಾರೆ. ಮತ್ತೆ ಅವರ CPEC ಏನ್ ಪ್ರಾಜೆಕ್ಟ್ ಇದೆಯೋ ಅದು ಕೂಡ ಕ್ಯಾನ್ಸಲ್ ಆಗುತ್ತೆ. POK ಏನೇನಾದ್ರೂ ಭಾರತ ಏನಾದ್ರೂ ವಶಪಡಿಸ್ಕೊಂಡ್ರೆ, ಏನೇ ಆಗಲಿ ಚೀನಾ ತುಂಬಾ ಅಂದ್ರೆ ತುಂಬಾ ತಲೆ ಕೆಡಿಸ್ಕೊಳ್ತಿದೆ. POK ಎಲ್ಲಿ ಭಾರತೀಯರು ವಶಪಡಿಸ್ಕೊಳ್ತಾರೋ ಮತ್ತೆ POK ಮೇಲೆ ಎಲ್ಲಿ ಭಾರತೀಯರು ಯುದ್ಧ ಮಾಡ್ತಾರೋ ಅಂತ. ಏನೇ ಆಗಲಿ ಎರಡೂ ದೇಶಗಳು ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ, ಅಂದ್ರೆ ತನ್ನ ಸೇನೆಯನ್ನ ಸಿದ್ಧಗೊಳಿಸ್ಕೊಂಡಿರೋದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಜಕ್ಕೂ ಕೂಡ ಭಾರತ ಯುದ್ಧ ಮಾಡಿ POKನ ವಶಪಡಿಸ್ಕೋಬೇಕಾ ಅಥವಾ POKನೇ ಭಾರತಕ್ಕೆ ತನ್ನಷ್ಟಕ್ಕೆ ತಾನೇ ಸೇರ್ಕೊಳ್ಳೋ ಹಾಗೆ ಮಾಡ್ಬೇಕಾ? ನಿಮ್ಗೇನ್ ಅನ್ಸುತ್ತೆ? ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಜೂನ್ 4ನೇ ತಾರೀಕು ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೋದು, ಯಾರು ಪ್ರಧಾನಿ ಆಗಬೇಕು, ಅದನ್ನು ಕೂಡ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.